ಕೈವಾರ ತಾತಯ್ಯ ಯಾರು? ಇಷ್ಟು ಹೈಟ್ ಬೆಟ್ಟದ ಒಳಗಡೆ ದೇವಸ್ಥಾನ ಹೇಗಿದೆ ನೋಡ್ಲೇಬೇಕಲ್ವಾ. ಭೀಮನೆ ಬಕಾಸುರನ ಸಂಹಾರ ಮಾಡಿರೋದ್ರಿಂದ ಎಲ್ಲರಿಗಿಂತ ದೊಡ್ಡ ಲಿಂಗನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾನೆ. ಇದೇ ಗುಹೆ ಒಳಗಡೆ ಕೈವಾರ ತಾತಯ್ಯ ಅವರು ತಪಸ್ ಮಾಡಿದ್ದು. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಬೆಂಗಳೂರಿನಿಂದ ಕೈವಾರಕ್ಕೆ ಬಂದಿದ್ದೀನಿ. ಸೊ ಬೆಂಗಳೂರಿನಿಂದ ಕೈವಾರ 80 ಕಿಲೋಮೀಟರ್ ಆಗುತ್ತೆ. ಕೈವಾರಕ್ಕೆ ನೀವೇನಾದ್ರೂ ಬಂದ್ರೆ ಯಾವ ಪ್ಲೇಸ್ ನ ನೋಡ್ಬೇಕು, ಮಸ್ಟ್ ವಿಸಿಟಿಂಗ್ ಪ್ಲೇಸ್ ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸದ್ಗುರು ಶ್ರೀ ಯೋಗಿ ನಾರಾಯಣ ಮಠ, ಶ್ರೀ ಕ್ಷೇತ್ರ ಕೈವಾರ. ನನ್ನ ಹಿಂದೆ ಏನ್ ನೋಡ್ತಾ ಇದ್ದೀರಲ್ಲ, ಇದೇ ದೇವಸ್ಥಾನ ಕೈವಾರ ತಾತಯ್ಯ ದೇವಸ್ಥಾನ. ಸೊ ಕೈವಾರ ತಾತಯ್ಯನ ಯೋಗಿ ನಾರಾಯಣ ಅಂತಾರೆ. ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಕ್ಕೂ ಮುಂಚೆ ಕೈವಾರ ತಾತಯ್ಯ ಯಾರು, ಇವ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀನಿ. ಕೈವಾರ ತಾತಯ್ಯ ಅವ್ರು ಬಂದ್ಬಿಟ್ಟು ಒಂದು ಬಳೆ ವ್ಯಾಪಾರಿ. ಬಳೆ ತೊಡಸ್ದಾಗ ಯಾರೆಲ್ಲ ದುಡ್ಡು ಕೊಡ್ತಾರೆ ಅದರಿಂದ ಮಾತ್ರ ಅವರು ಸಂಸಾರನ ನಡೆಸ್ತಾ ಇರ್ತಾರೆ. ಒಂದ್ ಟೈಮ್ ಹೇಗಾಗುತ್ತೆ ಅಂದ್ರೆ ಅವ್ರ ಜೀವನಕ್ಕೆ ತುಂಬಾನೇ ಕಷ್ಟ ಬರುತ್ತೆ. ಸಂಸಾರವನ್ನೇ ತ್ಯಜಿಸಿ ಅವರ 60ನೇ ವರ್ಷದಲ್ಲಿ ಆಂಧ್ರಾಗ್ ಹೋಗ್ತಾರೆ. ಆಂಧ್ರದಲ್ಲಿ ಅವರು ಒಂದು ದೇವಸ್ಥಾನದಲ್ಲಿ ಒಬ್ರು ಗುರುಗಳನ್ನ ಭೇಟಿ ಮಾಡ್ತಾರೆ. ಆ ಗುರುಗಳಿಗೆ ಇವರ ಕಷ್ಟಗಳು, ಇವರು ಏನೇನ್ ಫೇಸ್ ಮಾಡಿದ್ರು ಇದೆಲ್ಲವನ್ನು ಕೂಡ ಅವ್ರು ಹೇಳ್ತಾರೆ. ಇವರ ಕಷ್ಟಗಳನ್ನೆಲ್ಲ ಕೇಳಿದ ಆ ಗುರುಗಳು ಇವ್ರಿಗೆ ಒಂದು ಕಲ್ಲನ್ನ ಕೊಡ್ತಾರೆ. ಆ ಕಲ್ಲನ್ನ ನೀನು ಬಾಯಲ್ಲಿ ಇಟ್ಕೊ, ಅಷ್ಟಾಕ್ಷರಿ ಮಂತ್ರನ ಹೇಳು, ಸೊ ಅದು ನಿನ್ಗೆ ಕಲ್ಸಕ್ರೆಯಾಗಿ ಬದಲಾಗುತ್ತೆ ಅಂತ ಹೇಳ್ತಾರೆ. 11ನೇ ತಿಂಗಳಲ್ಲಿ ಅವ್ರಿಗೆ ಆ ಕಲ್ಲೇನಿದೆ ಅದು ಕಲ್ಸಕ್ರೆಯಾಗಿ ಬದಲಾಗುತ್ತೆ. ಹಾಗೆ ಅವರು ಕೂಡ ಆ ಪವಾಡ ಪುರುಷರಾಗ್ತಾರೆ. ಇಲ್ಲಿ ಅವರ ಗುಡಿ ಮಾಡಿದ್ದಾರೆ, ದೇವಸ್ಥಾನ ಮಾಡಿದ್ದಾರೆ. ಅಂದ್ರೆ ಅವರ ದೇವಸ್ಥಾನ ಇದೆ, ಅದ್ರ ಹಿಂದೆನೆ ಅವರು 110ನೇ ವರ್ಷಕ್ಕೆ ಅವರು ಜೀವಂತ ಸಮಾಧಿ ಆಗ್ತಾರೆ. ಸೊ ಆ ಸಮಾಧಿ ಕೂಡ ಇಲ್ಲೇ ಇದೆ, ನಾನು ನಿಮ್ಗೆ ತೋರಿಸ್ತೀನಿ. ಇದೇ ಅವರ ಸಮಾಧಿ, ನಾನು ಹೇಳಿದ್ನಲ್ಲ ಜೀವಂತ ಸಮಾಧಿ ಆಗಿದ್ದಾರೆ ಅಂತ ಇದೆ, ನೋಡ್ಬೋದು. ಏನಾದ್ರೂ ಉಳ್ಕೊಂತೀರಾ ಅಂದ್ರೆ ಇಲ್ಲೇ ನಿಮ್ಗೆ ಪಕ್ಕದಲ್ಲೇ ಕಾವೇರಿ ಭವನ ಇದೆ, ದೇವಸ್ಥಾನದ ಪಕ್ಕದಲ್ಲೇ. ಇಲ್ಲಿ ನಿಮ್ಗೆ 300 ರೂಪಾಯಿಂದ 600 ರೂಪಾಯಿ ಗಂಟ ನಿಮ್ಗೆ ರೂಮ್ಗಳು ಸಿಗುತ್ತೆ, ಒಳ್ಳೆ ರೂಮ್ಗಳು. ಅದರ ಪಕ್ಕದಲ್ಲೇ ನಿಮ್ಗೆ ಅನ್ನ ದಾಸೋಹ ಭವನ ಕೂಡ ಇದೆ. ನಿಮ್ಗೆ ಮಧ್ಯಾಹ್ನ ಊಟ ಹಾಗೆ ರಾತ್ರಿ ಊಟ ಇರುತ್ತೆ. ಇಲ್ಲಿ ಟೈಮಿಂಗ್ಸ್ ಕೂಡ ಹಾಕಿದ್ದಾರೆ, 12:30 2:30 ಗಂಟ, ರಾತ್ರಿ 7:30 8:30 ಗಂಟ. ಕೈವಾರ ತಾತಯ್ಯನ ದರ್ಶನ ಮಾಡ್ಕೊಂಡು ಹಾಗೆ ನಾವು ಆಚೆ ಬಂದ್ರೆ ಇಲ್ಲಿ ನಮ್ಗೆ ಆಟೋ ಸ್ಟ್ಯಾಂಡ್ ಇದೆಯಲ್ವಾ, ಆಟೋ ಸ್ಟ್ಯಾಂಡ್ ಪಕ್ಕದಲ್ಲೇ ನಮ್ಗೆ ಇನ್ನೊಂದು ದೇವಸ್ಥಾನ ಇದೆ, ಅಮರ ನಾರಾಯಣ ಸ್ವಾಮಿ ದೇವಸ್ಥಾನ. ನೀವು ಇಲ್ಲಿ ನಾರಾಯಣ ಸ್ವಾಮಿಯ ದರ್ಶನ ಪಡಿಬಹುದು. ದರ್ಶನ ಮಾಡಕ್ಕೂ ಮುಂಚೆ ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ವರ್ಷದ ಹಳೆಯ ದೇವಸ್ಥಾನ ಇದು. ಸೊ ಸ್ವತಃ ಇಂದ್ರ ದೇವರೇ ಈ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿರೋದು ಅಂತ ಕೂಡ ಜನ ಹೇಳ್ತಾರೆ. ಮೊದಲಿಗೆ ನಾರಾಯಣ ಸ್ವಾಮಿಯ ದರ್ಶನ ಮಾಡೋಣ. ಇಲ್ಲಿ ನೀವೇನ್ ಆರ್ಚ್ ನೋಡ್ತಿದ್ರಲ್ಲ, ಇಲ್ಲಿ ಪಂಚ ಪಾಂಡವರು 5 ಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ, ನೀವು ನೋಡ್ಬೋದು. ಸೊ ಇದು ಜಸ್ಟ್ ಆರ್ಚ್ ಅಲ್ಲಿ ಹಾಕಿರೋದಷ್ಟೇ. ಹಿಂಗೆ ಸ್ಟ್ರೈಟ್ ಹೋದ್ರೆ ನಮ್ಗೆ 3ನೇ ದೇವಸ್ಥಾನ ನಾವು ಹೋಗ್ತಾ ಇರೋದು, ಭೀಮಲಿಂಗೇಶ್ವರ ದೇವಸ್ಥಾನ. ವನವಾಸ ಮಾಡಿರೋ ಸಮಯದಲ್ಲಿ ಇಲ್ಲಿ ಲಿಂಗನ ಪ್ರತಿಷ್ಠಾಪನೆ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ ಅಂತ ನಾನು ಭೀಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋದ್ಮೇಲೆ ಹೇಳ್ತೀನಿ. ಸೊ ಈ ಆರ್ಚ್ ಸ್ಟ್ರೈಟ್ ಹೋಗ್ಬೇಕು ನಾವ್ ಇವಾಗ ಭೀಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಕೈವಾರದಲ್ಲಿ ನಾವು ಬಂದಿರುವಂತ 3ನೇ ದೇವಸ್ಥಾನ ಭೀಮಲಿಂಗೇಶ್ವರ ದೇವಸ್ಥಾನ. ಪಂಚಲಿಂಗ ದರ್ಶನ ಕೈವಾರ ಅಂತ ನೀವಿಲ್ಲಿ ನೋಡ್ಬೋದು. ಏನಕ್ಕೆ ಪಂಚಲಿಂಗದ ಪ್ರತಿಷ್ಠಾಪನೆ ಆಗಿದೆ ಅನ್ಬಿಟ್ಟು ನಾನು ನಿಮ್ಗೆ ಒಳಗಡೆ ಹೇಳ್ತೀನಿ. ಪಾಂಡವರಲ್ಲಿ ಶಕ್ತಿಶಾಲಿಯಾಗಿರುವಂತಹ ಭೀಮ ಬಕಾಸುರನ ಸಂಹಾರ ಮಾಡಿದ ತಕ್ಷಣ ಸೊ ಅವರು ಆ ಪಾಪನ ತೊಳ್ಕೊಳ್ಳೋದಕ್ಕೆ ಇಲ್ಲಿ 5 ಲಿಂಗನ ಪ್ರತಿಷ್ಠಾಪನೆ ಮಾಡ್ತಾರೆ. ಇಲ್ಲಿ ನಾವು ಯುಧಿಷ್ಠಿರ ಲಿಂಗ, ಅರ್ಜುನ ಲಿಂಗ, ನಕುಲ ಲಿಂಗ, ಸಹದೇವ ಲಿಂಗ ಹಾಗೆ ಭೀಮಲಿಂಗನ ನೋಡ್ಬೋದು. ಭೀಮನೆ ಬಕಾಸುರನ ಸಂಹಾರ ಮಾಡಿರೋದ್ರಿಂದ ಎಲ್ಲರಿಗಿಂತ ದೊಡ್ಡ ಲಿಂಗನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾನೆ. ಇದು ಭೀಮ ಪ್ರತಿಷ್ಠಾಪನೆ ಮಾಡಿರೋಂತ ಲಿಂಗ. ನಾನು ನಿಮ್ಗೆ ಹೇಳಿದ್ನಲ್ಲ, 4 ಲಿಂಗಕ್ಕಿಂತ ಈ ಲಿಂಗ ತುಂಬಾ ದೊಡ್ಡದಿರುತ್ತೆ. ಯಾಕಂದ್ರೆ ರಾಕ್ಷಸನ ಸಂಹಾರ ಮಾಡಿದ ಪಾಪ ತೊಳ್ಕೊಳಕ್ಕೆ ದೊಡ್ಡ ಲಿಂಗನ ಭೀಮ ಪ್ರತಿಷ್ಠಾಪನೆ ಮಾಡ್ತಾರೆ. ಅಮರ ನಾರಾಯಣ ಸ್ವಾಮಿ ದೇವಸ್ಥಾನದಿಂದ ನಿಮ್ಗೆ ಇಲ್ಲೇ ಪಕ್ಕದಲ್ಲಿ ಆಟೋ ಸ್ಟ್ಯಾಂಡ್ ಇದೆಯಲ್ಲ, ಇಲ್ಲೇ ನಿಮ್ಗೆ ಶೇರ್ ಆಟೋಸ್ ಸಿಗುತ್ತೆ, ನಾರ್ಮಲ್ ಆಟೋಸ್ ಸಿಗುತ್ತೆ. ನಾವು ನಾರ್ಮಲ್ ಆಟೋಸ್ ಹೋಗ್ತಾ ಇದೀವಿ. ನೋಡಿ ಶೇರ್ ಆಟೋಸ್ ಗಳೆಲ್ಲ ನಿಂತಿದಾವೆ. ಇವಾಗ ನಾವು ಬಂದಿರುವಂತ 4ನೇ ಜಾಗ ಕೈವಾರ ತಾತಯ್ಯ ಅವರ ಗುಹೆ.
ಇನ್ನು ಕೈವಾರ ತಾತಯ್ಯ ಗುಹೆಯ ವಿಶೇಷ ನಾನ್ ನಿಮ್ಗೆ ಹೇಳ್ತೀನಿ ಅಂದಿದ್ದೆ. ಸೊ ಇದೇ ಗುಹೆ ಒಳಗಡೆ ಕೈವಾರ ತಾತಯ್ಯ ಅವರು ತಪಸ್ ಮಾಡಿದ್ದು. ನಾನ್ ನಿಮ್ಗೆ ಅವಾಗ ಸ್ಟೋರಿ ಹೇಳಿದ್ದೆ ಅಲ್ವಾ, ಕೈವಾರ ದೇವಸ್ಥಾನದಲ್ಲಿ ಅವ್ರಿಗೆ ಒಂದು ಕಲ್ಲನ್ನ ಕೊಡ್ತಾರೆ ಗುರುಗಳು, ಅದನ್ನ ಬಾಯಲ್ಲಿ ಇಟ್ಕೊಂಡು ಅವರು ತಪಸ್ ಮಾಡ್ಬೇಕು, ಅದು ಕಲ್ಸಕ್ರೆ ಆಗ್ಬೇಕು ಅಂತ. ಸೊ ಇದೇ ಗುಹೆ ಒಳಗಡೆ ಅವರು ತಪಸ್ ಮಾಡಿ ಆ ಕಲ್ಲನ್ನ ಕಲ್ಸಕ್ರೆ ಮಾಡ್ಕೊಂಡಿದ್ದಂತ ಜಾಗ ಇದು. 11 ತಿಂಗಳು ತಗೊಂಡಿದೆ, 11 ತಿಂಗಳು ಸತತ ತಪಸ್ ಮಾಡಿದ್ದಾರೆ. ಹಾಗೆ ಅವ್ರು ತಪಸ್ ಮಾಡಿದಾಗ ಇಲ್ಲಿ ಹುಲಿಗಳೆಲ್ಲ ಬಂದು ಅವ್ರಿಗೆ ರಕ್ಷಣೆಗೆ ಇತ್ತು ಅಂತ ಕೂಡ ಇಲ್ಲಿ ಹೇಳ್ತಾರೆ. ಇವಾಗ ನಾವು ಬರ್ತಿರೋದು ಕೈವಾರದ ಕೊನೆ ಜಾಗ, 5ನೇ ಪ್ಲೇಸು ಕೈಲಾಸಗಿರಿ ಬೆಟ್ಟ. ಸೊ ಇದನ್ನ ಕರ್ನಾಟಕದ ಅಜಂತ ಎಲ್ಲೋರ ಅಂತ ಕೂಡ ಅಂತ ಹೇಳ್ತಾರೆ. ಸೊ ಇವಾಗ ಈ ನಡುವೆ ಜಾಸ್ತಿ ಫೇಮಸ್ ಆಗ್ತಿದೆ, ಸೋಷಿಯಲ್ ಮೀಡಿಯಾ ಬಂದು ಜಾಸ್ತಿ ಫೇಮಸ್ ಆಗ್ತೈತೆ ಸೋಷಿಯಲ್ ಮೀಡಿಯಲ್ಲಿ ಹಾಕಿ. ಸೊ ಅದಕ್ಕೆ ಇದನ್ನ ನಿಮ್ಗೆ ತೋರ್ಸಕ್ಕೆ ಅಂತ ಕರ್ಕೊಂಡು ಬಂದಿದ್ದೀನಿ. ಸೊ ಬನ್ನಿ ಹೋಗೋಣ. ನೋಡಿ ಅಲ್ಲಿ ಹತ್ಕೊಂಡು ಹೋಗ್ತಾ ಇದ್ರಲ್ಲ, ಟಾಪ್ ಹತ್ಕೊಂಡು ಹೋಗಿ ರೈಟ್ ಸೈಡ್ ಹೋಗ್ಬೇಕು. ಎಷ್ಟು ದೊಡ್ಡದಿದೆ ಇದು. ಮೋಸ್ಟ್ಲಿ ಈಗ ಅಂದ್ರೆ ಮುಂಚೆ ಅಷ್ಟು ಇರ್ಲಿಲ್ಲ ಫೇಮಸ್, ಈಗೆಲ್ಲ ಇನ್ಸ್ಟಾ ಯೂಟ್ಯೂಬ್ ಅಲ್ಲೆಲ್ಲ ನಮ್ ತರ ಕಂಟೆಂಟ್ ಕ್ರಿಯೇಟರ್ ಹಾಕಿ ಫುಲ್ ಫೇಮಸ್ ಮಾಡ್ಬಿಟ್ಟಿದ್ರೆ ಅದಕ್ಕೆ ಫುಲ್ ಜನ. ಇದೇ ನೋಡಿ, ಇದೇ ಗುಹೆ ಬೆಟ್ಟ, ಕೈಲಾಸಗಿರಿ ಬೆಟ್ಟ. ಇದ್ರ ಒಳಗಡೆ ದೇವಸ್ಥಾನ ಇರೋದು. ಹೋಗೋಣ ಒಳಗಡೆ. ಇಷ್ಟು ಹೈಟ್ ಬೆಟ್ಟದ ಒಳಗಡೆ ದೇವಸ್ಥಾನ ಹೇಗಿದೆ ನೋಡ್ಲೇಬೇಕಲ್ವಾ. ಬನ್ನಿ ಹೋಗೋಣ ಬೇಗ. ಇಲ್ಲೂ ಮನೆಗಳು ಕಟ್ಟಕ್ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ಯಾರೋ ಒಬ್ರು ಸ್ಟಾರ್ಟ್ ಮಾಡಿರ್ತಾರೆ, ಅದಾದ್ಮೇಲೆ ಎಲ್ರು ಕೂಡ ತಿರ್ಗಾ ಸೇಮ್ ಗೊತ್ತಲ್ಲ ನಮ್ಗೆ, ಒಬ್ರು ಸ್ಟಾರ್ಟ್ ಮಾಡ್ರೆ ಸಾಕು ಎಲ್ರು ಕಟ್ಟಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇದೇ ನೀವು ನೋಡ್ತಿದ್ರಲ್ಲ ಸಣ್ಣ ಎಂಟ್ರೆನ್ಸ್, ಈ ಬಂಡೆ ದೊಡ್ಡ ಬಂಡೆ ಮಧ್ಯ ಅದೇ ಸಣ್ಣ ಎಂಟ್ರೆನ್ಸ್ ಮಾಡಿದಾರೋ ಯಪ್ಪ. ನೋಡೋಣ ಒಳಗಡೆ ಹೋಗಿ ಹೇಗಿದೆ ಅಂತ. ಈ ಬಂಡೆಗಳನ್ನ ಹೆಂಗೆ ಕೊರ್ದಿ ಮಾಡಿದಾರೋ ಸೀರಿಯಸ್ ಆಗಿ ನನಗಂತೂ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿ ಕಾರ್ವಿಂಗ್ ಮಾಡಿದ್ದಾರೆ ಅಂದ್ರೆ ತುಂಬಾ ಒಳ್ಳೆ ಪ್ಲೇಸ್. ಕರ್ನಾಟಕದ ಅಜಂತ ಎಲ್ಲೋರ ಅಂತ ಏನಕ್ಕೆ ಹೇಳಿದ್ರು ಅಂತ ಇವಾಗ ಗೊತ್ತಾಯ್ತು. ಸಕ್ಕದಾಗಿ ಅಂದ್ರೆ ಫುಲ್ ಕಾರ್ವಿಂಗ್ ಮಾಡಿದ್ದಾರೆ. ಎಲ್ಲೆಲ್ಲ ಒಂದೊಂದು ತೂತಿದೆ ಒಳಗಡೆ ಎಲ್ಲ ಒಂದೊಂದು ತೂತಿದೆ ನೋಡಿ. ಒಂದೊಂದು ಗುಹೆ ಒಳಗಡೆನೂ ಒಂದೊಂದು ದೇವರ ವಿಗ್ರಹಗಳಿದೆ. ಇಲ್ಲಿ ನಮ್ಗೆ ಪಂಚಲಿಂಗದ ದರ್ಶನ ಆಗುತ್ತೆ, ಹಾಗೆ ವಿದ್ಯಾ ವಿನಾಯಕ ಹಾಗೆ ತಾಯಿಯ ದರ್ಶನ ಕೂಡ ಆಗುತ್ತೆ, ಜಗದಾಂಬ ತಾಯಿಯ ದರ್ಶನ ಕೂಡ ಆಗುತ್ತೆ. ಕೈವಾರಾಗ್ ಬಂದ್ರೆ ಯಾವ್ಯಾವ ಪ್ಲೇಸ್ ನ ವಿಸಿಟ್ ಮಾಡ್ಬೇಕು ಅಂತ ತೋರಿಸಿದೀನಿ. ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಭೀಮ ಬಕಾಸುರ ಬೆಟ್ಟ ಹತ್ತುತ್ತಿದೀವಿ. ಟ್ರೆಕ್ಕಿಂಗ್ ಮಾಡಿ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್, ಮತ್ತೆ ಮೇಲೆ ಬಕಾಸುರ ಯುದ್ಧ ಆಗಿದ್ದಂತ ಜಾಗ, ಮತ್ತೆ ಬಕಾಸುರನ ಬಂಡೆಯಲ್ಲಿ ಮುಚ್ಚಿದಂತ ಜಾಗ, ಇದೆಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬಾಯ್ ಬಾಯ್.